Morning darlings, welcome back. Guys, ಇದು ಬರ್ಡೇ ಗಿಫ್ಟ್ ನನ್ನ ಟೀಮ್ ಅವ್ರು ನೆನ್ನೆ ಕೊಡ್ಸಿದ್ದು ನನಗೆ. ಸೊ ಟುಡೇ ಐ ಆಮ್ ವೇರಿಂಗ್. ಚೆನ್ನಾಗಿದೆ ಆ್ಯಕ್ಚುಲಿ. ಒನ್ ಪೀಸ್ ಬರುತ್ತೆ, ಇದು ನೋಡ್ಸ್ತೀನಿ ಹೇಗಿದೆ ಅಂತ. ನನ್ನ ನೋಸ್ ಪೆನ್ ನೋಡಿ. ಗೈಸ್ ನಾನು ಆ್ಯಕ್ಚುಲಿ ಅದೆಲ್ಲ ಎಡಿಟ್ ಮಾಡಿ ಹಾಕಿದ್ದೆ ಇನ್ಸ್ಟಾಗ್ರಾಮಲ್ಲಿ. ತುಂಬ ಚೆನ್ನಾಗಿದೆ. ಎಲ್ಲರೂ ಮೆಸೇಜ್ ಮಾಡ್ತಾಯಿದ್ದೀರ, ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಈವನ್ ವಾಟ್ಸಪ್ಪಲ್ಲೂ ಹಾಕ್ಬಿಟ್ಟಿದ್ದೆ ನಾನು. ನಂಗೆ ಸಖತ್ ಖುಷಿ ಆಗೋಗಿದೆ ಚುಚ್ಚಿಸ್ಕೊಂಡು. ನಂಗೆ ಮುಂಚೆ ಇದನ್ನು ತುಂಬ ಇಷ್ಟ, ನೋಸ್ ಪೆನ್ ಹಾಕ್ಕೊಳ್ಳೋದು, ಬಳೆಗಳು ಹಾಕ್ಕೊಳ್ಳೋದು ಆ ಥರ ಎಲ್ಲ ಇಷ್ಟ ನನಗೆ. ಬಟ್ ಚುಚ್ಚಿರಲಿಲ್ಲ. ಮುಂಚೆ ನಾನು ರೈಟ್ ಸೈಡ್ ಚುಚ್ಚಿದ್ದೆ, ಯಾವಾಗ ವೆನ್ ಐ ವಾಸ್ ಇನ್ ಕಾಲೇಜು ಆ ಟೈಮ್ನಲ್ಲಿ ಚುಚ್ಚಿದ್ದು. ಬಟ್ ಆಮೇಲೆ ನನಗೆ ಔಟ್ಫಿಟ್ಸ್ಗೆಲ್ಲ ಮ್ಯಾಚ್ ಆಗ್ತಿಲ್ಲ ಅಂತ ಹೇಳಿ ತೆಗೆದ್ಬಿಟ್ಟಿದ್ದೆ. ಬಟ್ ಇವಾಗ ಆಲ್ಮೋಸ್ಟ್ ಎಲ್ಲ ಸ್ವಲ್ಪ ಟ್ರೆಡಿಷ್ನಲ್ ವೇರ್ ಮಾಡ್ತೀನಲ್ವಾ ಇನ್ನು ಮುಂದೆ ಫ್ಯೂಚರಲ್ಲಿ. ಸೊ ಹಾಗಾಗಿ ಚುಚ್ಚಿಸ್ಕೊಬೇಕು ಅನಿಸ್ತು, ಅದಕ್ಕೆ ಚುಚ್ಚಿಸ್ಕೊಂಡ್ಬಿಟ್ಟೆ. ಮತ್ತು ನನಗೆ ಅದು ಅನಿಸ್ತಿತ್ತು ಚುಚ್ಕೊಳ್ಳೋಣ ಅಂತ. ಅದಕ್ಕೆ ನಿಮ್ದೆಲ್ಲ ಆಯ್ತಾ ಗೈಸ್? ಕಾಫಿ, ಕಷಾಯ, ಟೀ, ವಾಟ್ ಎವರ್. ನಾನು ಇವತ್ತು ಮಿಲ್ಕ್ ಕಾಫಿ ಕೊಡ್ದೆ ಇವತ್ತು ಗೈಸ್. ಇವಾಗ ಒಂಚೂರು ಓಕೆ, ಬಟ್ ಒಂದು ಸ್ವಲ್ಪ ನನಗೆ ಐಸ್ ಪೆನ್, ನನ್ನ ಐಸ್ ನೋಡೋಕೆ ಗೊತ್ತಾಗುತ್ತೆ. ಒಂದು ಸ್ವಲ್ಪ ಇರಿಟೇಟ್ ಐಸ್ ಅನಿಸ್ತಾ ಇದೆ. ಒಂಚೂರು ಕೋಲ್ಡ್ ಅಂದರೆ ಇದಿಷ್ಟು ಇಲ್ಲಿಂದ ಇಷ್ಟು ಕೋಲ್ಡ್ ಅನಿಸ್ತಾ ಇದೆ ನನಗಷ್ಟೇ. ತಲೆ ಬರೋದು ಸ್ವಲ್ಪ ಆ ಥರ. ವೆದರ್ ಕೂಡ ಇವತ್ತು ಹಾಗೆ ಇದೆ, ತುಂಬ ಸಪೋರ್ಟಿವ್ ಆಗಿದೆ. ನನ್ನ ಹೆಲ್ತಿಗೆ ತುಂಬ ಸಪೋರ್ಟಿವ್ ಆಗಿದೆ ಇವತ್ತು. ಕೋಲ್ಡ್ ಆಗ್ಬೋದು ಮೇ ಬಿ, ನೋಡೋಣ. ಸ್ವಲ್ಪ ಕೊಟ್ಟೆ ಗಿಟ್ಟೆ ಎಲ್ಲ ಹಾಕ್ಕೊಂಡು ಹೋಗೋಣ. ನೆನ್ನೆ ಚಳಿ ಆಗ್ತಾಯಿತ್ತು ಕಡೆಯಲ್ಲಿ ಬರಬೇಕಾದ್ರೆ. ಆವಾಗಲೇ ಅಂದ್ಕೊಂಡು ನಾವು ಪಕ್ಕ ಬರುತ್ತೆ ಗುರು ಅಂತ. ತಲೆ ಸ್ನಾನ ಬೇರೆ ಮಾಡಿದೆ ಇವತ್ತು. ಅದಕ್ಕೆ ಆ್ಯಕ್ಚುಲಿ ಕಡಿಮೆ ಆಗಿದ್ದು ಬೆಳಗ್ಗೆ ಎದ್ದ ತಕ್ಷಣ ನನಗೆ ಆ ಥರ ಅನಿಸ್ತಿರಲಿಲ್ಲ. ಬಟ್ ಹೆಡ್ ಬಾತ್ ಮಾಡಾದ್ಮೇಲೆ ಒಂಚೂರು ಬರ್ತಾ ಇದೆ ಅನಿಸ್ತಾ ಇದೆ. ಮತ್ತೆ ಗೈಸ್ ನೀವೆಲ್ಲ ರೆಡಿ ಆದ್ರ? ಹೊರಡೋಣ ಆಫೀಸಿಗೆ ಇವಾಗ. ಎತ್ಕೊಳ್ಳಿ ಬ್ಯಾಗ್, ಕೀ, ಫೋನ್, ವಾಟ್ ಎವರ್ ಎಲ್ಲ ಎತ್ಕೊಳ್ಳಿ. ನೋಡೋಣ. ಕಮಾನ್ ಲೆಟ್ಸ್ ಗೋ. ಆಫೀಸ್ ರೀಚ್ ಆದೆ. 10:20 ಹೋಗಿದೆ. ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ನಾನು ಔಟ್ಫಿಟ್ ಹಾಕಿದ್ದೆ ಅಲ್ವಾ, ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಗೈಸ್. ನೋಡಿ ಎಷ್ಟು ಚೆನ್ನಾಗಿದೆ. ಇನ್ಸ್ಟಾಗ್ರಾಮ್ನಲ್ಲಿ ನೋಸ್ ಪೆನ್ದು ನಾನು ಇದು ಮಾಡಿರೋದು ವಿಡಿಯೋ ಹಾಕಿದ್ದೀನಲ್ವ, ಅಂದರೆ ರೀಲ್ ಮಾಡಿ ಹಾಕಿದ್ದೀನಿ. ಎಲ್ಲರೂ ತುಂಬ ಮೆಸೇಜಸ್ ಕಳ್ತಿದ್ದಾರೆ. ಸೊ ಇಷ್ಟು ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಸೊ ಮಚ್. ವಿಲ್ ಸ್ಟಾರ್ಟ್ ಟು ವರ್ಕ್ ಗೈಸ್. ಲೇಟ್ ಆಗೋಗಿದೆ. ಆಮೇಲೆ ಸಿಗ್ತೀನಿ. ಬಾಯ್. ಇವತ್ತು ಆಫೀಸ್ ಬಾಯ್ ಇಲ್ಲ, ಅದಕ್ಕೆ ವಿ ಕೇಮ್ ಟು ಹ್ಯಾವ್ ಕಾಫಿ. ಎಲ್ಲ ಅಂತಾರೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ನಾನು ಇವಾಗ ಮನೆಗೆ ಬಂದೆ. ನಿಮಗೆ ಫುಲ್ ಖುಷಿ ಆಗಿದೆ. ಏನಕ್ಕೆ ಅಂತ ಹೇಳಿದ್ರೆ ಇನ್ಸ್ಟಾಗ್ರಾಮ್ನಲ್ಲಿ ನಾನು ಇದು ಒಂದು ಹಾಕಿದ್ದೆ ಅಲ್ಲ, ಬೆಳಗ್ಗೆ ಹಾಕಿದ್ದೆ. ಬೆಳಗ್ಗೆ ಹೋಗ್ತಾ ಇತ್ತು ಸಂಜೆವರೆಗೂ ಹೋಗ್ತಾನೆ ಇದೆ. ವ್ಯೂಸ್ ಹೋಗ್ತಾನೆ ಇದೆ, ಲೈಕ್ಸ್ ಬರ್ತಾನೆ ಇದೆ. ಥ್ಯಾಂಕ್ ಯು ಸೋ ಮಚ್ ಗೈಸ್. ನನಗೆ ಎಲ್ಲರೂ ಹೇಳ್ತಾ ಇದ್ದಾರೆ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಥ್ಯಾಂಕ್ ಯು. ಆ್ಯಕ್ಚುಲಿ ಇದು ಚೇಂಜ್ ಮಾಡ್ತೀನಿ ಗೈಸ್. ನಾನು ಸ್ಟಡ್ ಹಾಕಲ್ಲ, ರಿಂಗ್ ಹಾಕೋದು ನಾನು. ನೀವು ನೋಡಿರ್ತೀರ ನಾನು ಮೂಗ್ ಚುಚ್ಬೇಕಾದ್ರೆ ನಾನು ಒಂದು ಟ್ರಯಲ್ ಮಾಡಿದ್ದೀನಿ. ಸೊ ಅದನ್ನು ಹಾಕ್ಕೋಬೇಕಂತಿರೋದು ಪ್ಲ್ಯಾನು. ಬಟ್ ಎಲ್ಲ ಹೇಳ್ತಾರೆ ಸ್ಟಡ್ಡೇ ಚೆನ್ನಾಗಿ ಕಾಣಿಸ್ತಾ ಇದೆ, ಸ್ಟಡ್ಡೇ ಹಾಕು ಅಂತ ರೆಕಮೆಂಡ್ ಮಾಡ್ತಾ ಇದ್ದಾರೆ. ನೋಡೋಣ, ಎರಡು ಹಾಕಿ ನೋಡೋದು ಯಾವುದು ಚೆನ್ನಾಗಿ ಕಾಣುತ್ತೆ ಅದನ್ನು ಹಾಕೋಣ ಅಷ್ಟೇ. ನಿಮ್ದೆಲ್ಲ ಹೇಗಿತ್ತು ಗೈಸ್ ಕೆಲಸ? ನನ್ನ ಕೆಲಸ ಎಲ್ಲ ಮುಗೀತು. ಇವತ್ತು ಒಂಚೂರು ಬ್ಯುಸಿ ಇದ್ದೆ ನಾನು. ನಿಮ್ದೆಲ್ಲ ಹೇಗಿತ್ತು ಗೈಸ್ ಕೆಲಸ? ಇವತ್ತು ಗುರುವಾರ, ಮಂಗಳವಾರ ಇವತ್ತು ಗೈಸ್. ಇವತ್ತು ಇನ್ನೂ ಮಂಗಳವಾರ ಎಲ್ಲೋ ಇದ್ದೀನಿ. ನೆಕ್ಸ್ಟ್ ವೀಕ್ 3 days ರಜಾ ತೊಗೊಬೇಕು ನಾನು. ನೆಕ್ಸ್ಟ್ ವೀಕಲ್ಲಿ ಸ್ವಲ್ಪ ಇವೆಂಟ್ಸ್ ಇದ್ದಾವೆ. ನಾಟ್ ಇವೆಂಟ್ಸ್. ಅದಕ್ಕೆ ಎಲ್ಲರೂ ಬನ್ನಿ ಗೈಸ್. ನೆಕ್ಸ್ಟ್ ಗುರುವಾರ, ಶುಕ್ರವಾರ, ಶನಿವಾರ 3 days. ಶನಿವಾರ ಏನಕ್ಕೆ ಅಂತ ಹೇಳಿದ್ರೆ ಎಲ್ಲ ಗೆಸ್ಟ್ ಎಲ್ಲ ಇರ್ತಾರಲ್ಲ ಮನೆಯಲ್ಲಿ. ಸೊ ಹಾಗಾಗಿ ಸ್ಯಾಟರ್ಡೆ ರಜಾ ತೊಗೊಳ್ಳೋಣ ಅಂತ. ಯಾಕಂದರೆ ಗೆಸ್ಟ್ನೆಲ್ಲ ಬಿಟ್ಟು ಹಾಗೆ ಹೋಗೋಕ್ಕಾಗಲ್ಲ. ಸೊ ಗುರುವಾರ, ಶುಕ್ರವಾರ 2 days ಪೂಜಾ ಇದೆ. ಅದಾದ್ಮೇಲೆ ಸ್ಯಾಟರ್ಡೆ ಸಂಡೇ ಆರಾಮಾಗಿ ರೆಸ್ಟ್ ಮಾಡೋದು.
ಗೆಸ್ಟ್ಸ್ ಎಲ್ಲ ಇರ್ತಾರೆ. ಸೊ ಆರಾಮಾಗಿ ಫುಲ್ ಮಸ್ತ್ ಮಜಾ ಮಾಡೋಣ ಗೈಸ್. ವ್ಲಾಗ್ಸ್ ಎಲ್ಲ ಹಾಕ್ತೀನಿ ನಾನು. ನಂಗೆ ಆ್ಯಕ್ಚುಲಿ ಕ್ಯಾಮ್ರಾ ಮನೆ ಹೇಳ್ಬೇಕಂತ ಅನ್ಕೊಂಡಿದ್ದೀನಿ. ನೋಡೋಣ ಸದ್ಯಕ್ಕೆ ಯಾರು ಸಿಗ್ತಾರೆ ಅರ್ಜೆಂಟಿಗೆ ಅವ್ರಿಗೆ ಹೇಳೋದೆ ಅಷ್ಟೇ. ಅಂದರೆ ವ್ಲಾಗ್ ಮಾಡೋಕ್ಕಲ್ಲ, ನಾರ್ಮಲ್ ಫೋಟೋಶೂಟ್, ವಿಡಿಯೋ ಶೂಟ್ಸ್ ಅದೆಲ್ಲ ಬೇಕಾಗುತ್ತೆ ಅದಕ್ಕೆ ಗೈಸ್. ಇವತ್ತು ಕಾಣಿಸ್ತಾ ಇದೆ ಇದು ಬುಕ್ ನನಗೆ, ರಿಚ್ ಡ್ಯಾಡ್ ಪುವರ್ ಡ್ಯಾಡ್. ನಾನು ಫಸ್ಟಿಂದ ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ಬರೀ 2-3 ಪೇಜನ್ನು ಓದಿದ್ದಷ್ಟೇ ನಾನು. ಇಲ್ಲಿ ಇಷ್ಟು ಪೇಜಸ್ ಯಾವಾಗ ಓದೋದು? ಸೊ ಅದಕ್ಕೆ ಇವಾಗ ಇವೆಂಟ್ಸ್ ಎಲ್ಲ ಆಗೋಗ್ಲಿ, ಸೊ ಆಮೇಲೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಗೈಸ್. ಯೂಟ್ಯೂಬ್ನಲ್ಲಿ ನನಗೆ ಯಾರೋ ಇಬ್ಬರು ಸಬ್ಸ್ಕ್ರೈಬರ್ ಆಗಿದ್ದಾರೆ. 529 ಇದು, ಇವಾಗ 531 ಇದ್ದಾರೆ. ಸೊ ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಾ ನಂಗೆ ಗೊತ್ತಿಲ್ಲ, ನೇಮ್ಸ್ ಏನೂ ಬಂದಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರಿಗೆ, ಮತ್ತು ಯಾರು ವೀಡಿಯೋಸ್ ನೋಡ್ತಾ ಇದ್ದಾರೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಗೈಸ್. ನಾನು ಇದು ಚಾರ್ಜ್ ಹಾಕದೆ ನಾನು ಬಿಟ್ಬಿಟ್ಟಿದ್ದೀನಿ. ಇರಿ 1 ನಿಮಿಷ ಚಾರ್ಜ್ ಹಾಕ್ತೀನಿ, ನೋಡೋಣ ಅಪ್ಡೇಟ್ಸ್ ಏನೇನಿದೆ ಅಂತ. ಟ್ರೆಂಡ್ ಅಂತ ಇವಾಗ ಅಂತ ಎಷ್ಟು ಚಾರ್ಜ್ ಆಗಲಿ, ಅದ್ರ ಪಾಡ್ಗೆ ಅದಾಗಲಿ, ಒಂಚೂರಾಗಲಿ, ಆಮೇಲೆ ನಾನು ಅಪ್ಡೇಟ್ಸ್ ಕೊಡ್ತೀನಿ. ಬಟ್ ನೆಲ್ಲ ಚುಸ್ತದೆ ಗೈಸ್ ನನಗೆ ಒಂಥರ. ಬೆಳಗ್ಗೆ ಆ್ಯಕ್ಚುಲಿ ಇವಾಗ ಪರವಾಗಿಲ್ಲ, ಬೆಳಗ್ಗೆ ಕಂಪೇರ್ ಮಾಡಿದರೆ ಬೆಳಗ್ಗೆ ಇಲ್ಲಿಂದ ಇದಿಷ್ಟು ಪೂರ್ತಿ ನನಗೆ ಪೇನ್ ಆಗ್ತಾಯಿತ್ತು, ಪೇನು ಒಂಥರ ಇರಿಟೇಟ್ ಆಯಿತು ಆ ಥರ. ಇವಾಗ ಓಕೆ, ಇವಾಗ ನಾರ್ಮಲ್. ಗೈಸ್ ನಮ್ಮನೆ ಆಚೆ ಈಚೆ ಎಲ್ಲ ಫುಲ್ಲು ಒಂದು ಸ್ವಲ್ಪ ಕಾಡು ಥರ ಇದೆಯಲ್ವಾ, ಸಣ್ಣದು ಇದು ಕಾಕ್ರೋಚಸ್ಸು. ನಂಗೆ ಅದು ಸಖತ್ ಭಯ. ನನಗೆ ಏನಕ್ಕೆ ಎದ್ರುಕೊಳಲ್ಲ, ಕಾಕ್ರೋಚಸ್ಸಿಗೆ ಮಾತ್ರ ಎದ್ರುಕೊತೀನಿ. ಅದು ಯಾವ ಕಲರ್ ಅಂದರೆ ಸ್ಕಿನ್ ಕಲರು. ಈ ಕಲರ್ ಇರುತ್ತೆ, ಕಾಣಲ್ಲ ಅದು, ಇಷ್ಟಿರುತ್ತೆ, ಹಾರಿ ಬರುತ್ತೆ. ಸಖತ್ ಭಯ. ಅದು ಭಯ. ನಾರ್ಮಲ್ ಕಾಕ್ರೋಚಸ್ ಇರುತ್ತಲ್ಲ ರೆಡ್ ಕಲರು, ಅದು ಇದ್ದಿದ್ದು ನನಗೆ ನೆನೆಸ್ಕೊಂಡ್ರೆ ಒಂಥರ ಆಗುತ್ತೆ. ನಂಗೆ ಇಷ್ಟನೇ ಇಲ್ಲ ನಂಗೆ ಅದು ಬಂದ್ಬಿಟ್ರೆ ಆಮೇಲೆ ನಾನು ನಿದ್ದೆನೇ ಮಾಡಲ್ಲ. ಅದು ಈಚೆ ಸಾಯಿಸಿ ಅದನ್ನು ಈಚೆ ಹೋಗ್ಬೇಕು. ಅಲ್ಲಿವರೆಗೂ ನಿದ್ದೆ ಮಾಡಲ್ಲ ನಾನು. ಒಂದ್ಸಲ ಕಿರ್ಚ್ಕೊಂಡ್ಬಿಟ್ಟಿದೆ, ಎಲ್ಲರೂ ಹೇಳ್ಬೇಕು ಗೈಸ್. ಹಿಂಗೆ ಮಲ್ಕೊಂಡಿದ್ದೆ, ಮೇಲೆ ಬಂದ್ಬಿಟ್ಟಿದೆ ಅದು, ಬಂದ್ಬಿಟ್ಟು ಮೀಸಿಂಗ್ ಅಂತಿರೋದು. ಯಪ್ಪ ನಾನು ಇದ್ದವಾಗ ಒಂದು ಸಖತ್ ಬನ್ನು ಸಿಕ್ಕಾಪಟ್ಟೆ ಕಿರ್ಚ್ಕೊಂಡ್ಬಿಟ್ಟಿದೆ. ಅವಾಗ ಚಿಕ್ಕ ಹುಡುಗರೆಲ್ಲ ಇದ್ರು, ಅವರೆಲ್ಲ ಆಡ್ಕೊಂಡ್ಬಿಟ್ಟಿದ್ರು. ಅಕ್ಕ ಕಿರ್ಚ್ಕೊಂಡ್ರು ಇದಿರ್ಲಾಗೆ ಅಂತ ಗೈಸ್. ಇದು ಚಾರ್ಜ್ ಆಯಿತು, ಓಪನ್ ಆಯಿತು ಗೈಸ್. ಯಾವಾಗ ನಾನು ಅಪ್ಡೇಟ್ಸ್ ಕೊಟ್ಟಿದ್ದೆ ನನಗೆ ಯೂಟ್ಯೂಬ್ದು ತಿಂಗಳಾಗಿ ಹೋಗಿದೆ ಅನ್ಸುತ್ತಲ್ವಾ, 1 ಮಂತ್ ಆಗಿದೆ. ಎಸ್ ನೋಡಿ, ನಾನು ಕೂಡ ನೋಡಿಲ್ಲ. ನಿಮಗೆ ಯಾವಾಗ ಹೇಳಿದ್ದು ಅವಾಗ ಮಾತ್ರ. ಮತ್ತು ಅಪ್ಡೇಟ್ಸು ನಿಮ್ಮನ್ನು ಬಿಟ್ಟು ನಾನು ನೋಡಲ್ಲ ಗೈಸ್. ಏನಾದರೂ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡು ಹೇಳಿದ್ರೆ ಅದು ಒಂಥರ ಖುಷಿ ಇತ್ತು ಮುಂಚೆ ನನಗೆ. ಬಟ್ ಇವಾಗ ಅಪ್ಡೇಟ್ಸ್ ನೋಡೋದೇ ಬಿಟ್ಬಿಟ್ಟಿದ್ದೀನಿ ನಾನು. ಇನ್ಸ್ಟಾಗ್ರಾಮ್ದು ನಂದು ಏನು ಹೇಳ್ತಾರೆ, ಆಲ್ಗರಿದಮ್ ಸ್ವಲ್ಪ ಆಚೆ ಈಚೆ ಆಗ್ತಾಯಿದೆ ಗೈಸ್. 50 ಜನ ಕಡಿಮೆ ಹೋಗಿದ್ದಾರೆ. 3003 ಇದ್ದಾರೆ ಇವಾಗ. ಎಷ್ಟೋ ಸ್ಪಿಂದು 2641 ಹೋಗಿದೆ ಗೊತ್ತಾ. ನೈಟ್ ಹಾಕಿರೋದು ಆ್ಯಕ್ಚುಲಿ. ನೈಟ್ ನಾನು ಎಷ್ಟು ಒಂದು 11:30-12 ರೌಂಡ್ ಹಾಕಿದೆ ಅನಿಸುತ್ತೆ. ಚೆನ್ನಾಗಿ ಹೋಗಿದ್ದೆ. ಗೈಸ್ ಇದು ನನಗೆ ಪೇನೇ ಆಗ್ತಾಯಿಲ್ಲ. ಗೈಸ್ ವಿಲ್ ಗೋ ವಿತ್ ಅಪ್ಡೇಟ್ಸ್. ಎಷ್ಟು ದಿನ ಆಗೈತೆ ಡೈಲಾಗ್ ಹೇಳಿ ಅಲ್ವಾ. ಟೋಟಲ್ ಸಬ್ಸ್ಕ್ರೈಬರ್ಸ್ 531. ವ್ಯೂಸ್ ಬಂದು 8K ಆಗಿದೆ. ವಾಚ್ ಟೈಮ್ 71. ಓ ಗೈಸ್ ಇದು ಅಗೇನ್ ಲಾಸ್ಟ್ 28 ಡೇಸ್ ತೊಗೊಂಡಿದೆ. ಫುಲ್ ಟೋಟಲ್ ನೋಡ್ಸ್ತಾ ಇಲ್ಲ ಇದು. ಯಾ ಲಾಸ್ಟ್ ಮಂತ್ ಮಿಸ್ ಆಯಿತು ನೋಡೋದು ನನಗೆ. ಲಾಸ್ಟ್ ಮಂತ್ ನೋಡಬೇಕಿತ್ತು ಆ್ಯಕ್ಚುಲಿ, ಬಟ್ ಇಟ್ಸ್ ಓಕೆ. ಈ ಮಂತ್ ಇವಾಗಿನ ಸ್ಟಾರ್ಟ್ ಆಗಿದೆ. ಓ ಗೈಸ್ ಇದು ಮೇ 1 ಸ್ಟಾರ್ಟ್ ಆಗಿರೋದು. ಓಕೆ ಮೇ 1 71 hours ಆಗಿದೆ. ಕಂಗ್ರಾಟ್ಸ್ ಹೇಳಿ ನನಗೆ. ಅಪ್ಡೇಟ್ಸ್ ಚೆನ್ನಾಗಿದೆ. ಓಕೆ ವಿಲ್ ಕೀಪ್ ಆನ್ ಡೂಯಿಂಗ್ ಗೈಸ್. ಇನ್ಸ್ಟಾಗ್ರಾಮ್ ಏನು ಅಪ್ಡೇಟ್ ಆಗಿದೆ ಅಲ್ವಾ, ಬೇರೆ ಥರನೇ ಬರ್ತಾ ಇದೆ ಇದೆಲ್ಲ. ಓಕೆ ಗೈಸ್. ಇನ್ನೂ ನನ್ನ ಹತ್ರ ವೀಡಿಯೋಸ್ ಎಡಿಟ್ ಮಾಡೋದು ತುಂಬಾ ಇದ್ದಾವೆ. ವೀಡಿಯೋ ಎಡಿಟ್ ಮಾಡಿ ಹಾಕಬೇಕು ನನಗೆ. ಇವಾಗ ಏನಂತ ಹೇಳಿದ್ರೆ ಫುಲ್ ನನ್ನ ಕಾನ್ಸಂಟ್ರೇಷನ್ ಬಂದು ಯೂಟ್ಯೂಬ್ ಮೇಲಿರೋದು ಆಯಿತಾ. ಬಟ್ ಯೂಟ್ಯೂಬಿಗೆ ಮಾತ್ರ ನಾನು ವೀಡಿಯೋಸ್ ಎಡಿಟ್ ಮಾಡಿ ಹಾಕ್ತಾ ಇದ್ದೇನೆ. ಇನ್ಸ್ಟಾಗ್ರಾಮ್ ನಾನು ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ. ಬಟ್ ಅಪ್ಲೋಡ್ ಮಾಡೋಕ್ಕೆ ಇಟ್ಟಿರ್ತೀನಲ್ಲ ಯೂಟ್ಯೂಬ್ಗೆ, ಆ ಟೈಮ್ನಲ್ಲಿ ಮಾತ್ರ ಇನ್ಸ್ಟಾಗ್ರಾಮ್ದು ಸ್ವಲ್ಪ ಎಡಿಟ್ ಮಾಡ್ಕೊಂಡು ಅಲ್ಲಿ ವೀಡಿಯೋ ಹಾಕೋದು. ನಿನ್ನೆ ಕೂಡ ಅದೇ ಥರ ಆಗಿದ್ದು. ಅಪ್ಲೋಡ್ ಮಾಡಿದ್ದೆ, ಅದ್ರ ಪಾಡಿಗೆ ಅದು ಅಪ್ಲೋಡ್ ಆಗ್ತಿತ್ತು. ಓಕೆ ಟೈಮ್ ಇದೆಯಲ್ಲ, ಇನ್ನು ಎದ್ದಿರ್ತಿರಲ್ಲ ಅಂತೇಳಿ ನಾನು ನೋಸ್ಪಿಂದು ಇದು ಮಾಡಿದ್ದು ವೀಡಿಯೋ ಎಡಿಟ್ ಮಾಡಿದ್ದು. ಸೊ ಅದೇ ಥರ ನಂಗೆ ಎಷ್ಟೊಂದು ಇದ್ದಾವೆ ವೀಡಿಯೋಸ್ ಎಡಿಟ್ ಮಾಡುವಂಥದ್ದು. ನಂಗೆ ಟೈಮೇ ಸಿಗ್ತಾಯಿಲ್ಲ. ನೋಡೋಣ, ಆದಷ್ಟು ನಾನು ಟ್ರೈ ಮಾಡ್ತೀನಿ ಎಡಿಟ್ ಮಾಡಿ ಹಾಕೋಕ್ಕೆ. ಏನಕ್ಕೆ ಇನ್ಸ್ಟಾಗ್ರಾಮ್ನಲ್ಲಿ ಚೆನ್ನಾಗಿ ಹೋಗ್ತಾ ಇದೆ ನನಗೆ ಕಂಪೇರ್ ಟು ಯೂಟ್ಯೂಬ್ನಲ್ಲಿ ಹೋಗ್ತಾ ಇದೆ. ಬಟ್ ಕಂಪ್ಯಾರಿಟಿವ್ಲಿ ನನಗೆ ಇನ್ಸ್ಟಾಗ್ರಾಮಲ್ಲಿ ಚೆನ್ನಾಗಿ ಹೋಗ್ತಾ ಇದೆ. ಆಲ್ಗರಿದಮ್ ಆಗಲಿ ವ್ಯೂಸ್ ಆಗಲಿ ಎಲ್ಲ ಚೆನ್ನಾಗಿ ಅದ್ರಲ್ಲಿ ಹೋಗ್ತಾ ಇದೆ. ನೋಡೋಣ, ಅದರಲ್ಲೂ ಒಂದು ಸ್ವಲ್ಪ ಟ್ರೈ ಮಾಡ್ತೀನಿ ಒಂಚೂರು ಕ್ಲಿಪ್ಪಿಂಗ್ಸ್ ಎಲ್ಲ ಹಾಕೋದಕ್ಕೆ. ಗೈಸ್ ಇವಾಗ ಟೈಮ್ ಎಷ್ಟಾಗಿದೆ?
ಇವತ್ತು ಗೈಸ್ ಫೈನಲಿ ಮಳೆ ಬಂತು. ನಮ್ಮ ಬ್ಯಾಂಗ್ಳೂರಲ್ಲೂ ಬಂತು, ನಮ್ಮೂರಲ್ಲಿ ರಾಮನಗರನಲ್ಲೂ ಮಳೆ ಬಂದಿದೆ, ಸಕ್ಕದಾಗಿ ಮಳೆ ಬಂತು. ಇವತ್ತು ಗಾಳಿ ಬರ್ತಾ ಇದ್ದೀನಿ ಗೈಸ್, ಫುಲ್ ಚಳಿ 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 ಆಗ್ತಾ ಇದೆ, ಸಕ್ಕದಾಗಿ ಫೀಲ್ ಆಯಿತು. ತುಂಬ ತಿಂಗಳಿಗೆ ಹೋಗಿತ್ತು ಆ ಥರ ಫೀಲ್ ಮಾಡಿ, ಚಳಿ 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 ಅಂತ. ಬರೀ ಶೆಕೆ ಶೆಕೆ ಶೆಕೆ, ಬಿಸಿ 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 ಗಾಳಿ ತೊಗೊಂಡು ಇವತ್ತು ಕೂಲ್ ಆಗಿತ್ತು ರಾಮನಗರ. ಮಳೆ ಬಿದ್ದಿಲ್ಲ ಇವತ್ತು, ಬಟ್ ಏನು ಕುಂಬ್ಳಗೂಡ್ವರೆಗೂ ಮಾತ್ರ ಮಳೆ ಇದ್ದಿದ್ದಷ್ಟೇ. ಹಾಗಾಗಿ ಇವತ್ತು ಸ್ವಲ್ಪ ಲೇಟ್ ಆಯ್ತು, 8:45 ಹೋಗಿದೆ ಇವತ್ತು ಬಂದಿರೋದು. ನಾನು ಇನ್ನೂ ವೀಡಿಯೋಸ್ ಎಡಿಟ್ ಮಾಡಿಲ್ಲ ಗೈಸ್, ನಾಳೆ ವೀಡಿಯೋಸ್ ಎಡಿಟ್ ಮಾಡಿ ಹಾಕ್ಬೇಕು ನಾನು. ಸೊ ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿ ಆ್ಯಂಡ್ ತುಂಬ ನಿದ್ದೆ ಮಾಡಿ ಗೈಸ್, ಓಕೆನಾ? ನಾನು ನಾಳೆ ಸಿಗ್ತೀನಿ ವಿತ್ ಆಲ್ ದ ಅಪ್ಡೇಟ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಗೈಸ್. ಯಾರು ಸಬ್ಸ್ಕ್ರೈಬ್ ಮಾಡಿದ್ದಾರೆ ಗೊತ್ತಿಲ್ಲ, ನಂಗೆ ನೇಮ್ ಗೊತ್ತಾಗಿಲ್ಲ. ಸೊ ಯಾ, ಥ್ಯಾಂಕ್ ಯು ಫಾರ್ ದ ಸಬ್ಸ್ಕ್ರೈಬ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಗೈಸ್. ಇದು ಗೊತ್ತಿಲ್ಲ ನನಗೆ ಎಷ್ಟು ನಿಮಿಷ ಆಗಿದೆ ಏನು ಅಂತ, ಬಟ್ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. 2 ವೀಕ್ಸ್ ಸ್ವಲ್ಪ ಇದೇ ಥರ ಇರುತ್ತೆ ಸ್ಕೆಡ್ಯೂಲ್ ನಂದು, ಸ್ವಲ್ಪ ಬಿಸಿ. ನಾನು ಔಟ್ಫಿಟ್ಸ್ ಎಲ್ಲ ಮ್ಯಾಚ್ ಮಾಡ್ಕೊಬೇಕು, ಔಟ್ಫಿಟ್ಸ್ ಏನೂ ಮ್ಯಾಚ್ ಮಾಡಿಲ್ಲ, ಜ್ಯುವೆಲ್ರೀಸ್ ಮ್ಯಾಚ್ ಮಾಡಿಲ್ಲ, ನನಗೆ ಟೈಮೇ ಇಲ್ಲ. ಈ ಸಂಡೇ ಕೂಡ ಶಾಪಿಂಗ್ ಹೋಗಬೇಕು. ಸೊ ಯಾ, ನೋಡೋಣ, ರಜಾ ಕೂಡ ಹಾಕ್ಕೊಳಕ್ಕಾಗಲ್ಲ, ಯಾಕಂದರೆ ನೆಕ್ಸ್ಟ್ ವೀಕಲ್ಲಿ ರಜಾ ಹಾಕ್ಕೊಬೇಕು. ಸೊ ಹೀಗೆ ಗೈಸ್ ಒಂದು ಸ್ವಲ್ಪ ನನಗೆ ಟೈಮ್ ಸ್ಕೆಡ್ಯೂಲ್ ಅಂದರೆ ಸ್ಕೆಡ್ಯೂಲ್ ಮಾಡೋಕ್ಕಾಗ್ತಿಲ್ಲ ಯಾವುದಕ್ಕೂ. ಸೊ ಯಾ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಕಿಂದ ಫುಲ್ ಫ್ರೀ ಇರ್ತೀನಿ ನಾನು ನೆಕ್ಸ್ಟ್ ವೀಕ್. ಯಾ, ಫ್ರಮ್ ಮಂಡೇ, ನೆಕ್ಸ್ಟ್ ಮಂಡೇ, ಓಕೆನಾ ಗೈಸ್? ಯಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಗುಡ್ ನೈಟ್, ಸ್ಪೀಡ್ ಡ್ರೀಮ್ಸ್, ಟೇಕ್ ಕೇರ್, ಬೈ ಗೈಸ್, ಸ್ಟೇ ವಿತ್ ಮೀ. Pulling up black windows once you go down. You must be crazy.